ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಗಿದ್ಗಬ್ಬ ಲಿಟಲ್ ವರ್ಡ್ಗೆ. ಓಕೆ, ಸೊ ಇವತ್ತಿನ ದಿನ ಈ ಒಂದು ವಿಶೇಷವಾದ ವಿಡಿಯೋನ ನಾನು ಅಪ್ಲೋಡ್ ಮಾಡಕ್ ಹೋಗ್ತಾ ಇದ್ದೀನಿ ನಮ್ಮ ಗಣೇಶ ಹಬ್ಬದ ಪ್ರಯುಕ್ತದಲ್ಲಿ. ಓಕೆ, ಸೊ ಗಣೇಶ ಚತುರ್ಥಿಯ ಒಂದು ಏನು ನನ್ನ ಉದ್ದೇಶ ಹೇಳೋಕಂದ್ರೆ, ಗಣೇಶ ಚತುರ್ಥಿಯ ಒಂದು ವಿಶೇಷತೆ ನಮ್ಮೆಲ್ಲ ಸ್ನೇಹಿತರಿಗೂ ಗೊತ್ತಿರ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಯಾವ ತಿಂಗಳಲ್ಲಿ ಹಬ್ಬನ ಮಾಡ್ತೀವಿ, ಏನ್ ವಿಶೇಷತೆ ಇದೆ ಅನ್ನೋದು ತುಂಬಾ ಜನರಿಗೆ ಅದರ ಡೀಟೇಲ್ಸ್ ಗೊತ್ತಿರಲ್ಲ. ಸೊ ಒಂದು ನನ್ನ ಸಣ್ಣ ಪ್ರಯತ್ನ ಈ ಒಂದು ವಿಷಯ ಎಲ್ರಿಗೂ ತಲುಪ್ಲಿ ಅಂತ, ದೊಡ್ಡವರು ಚಿಕ್ಕವರು ಯಾರೇ ಆಗಿರ್ಬೋದು ಎಲ್ರಿಗೂ ಈ ಒಂದು ವಿಡಿಯೋನ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಕಡೆಯಿಂದ ಇದೊಂದು ವಿಶೇಷ ಸಂಚಿಕೆ ನಿಮಗೋಸ್ಕರ ಅಂತ ಹೇಳ್ತಾ ಗಣೇಶ ಚತುರ್ಥಿಯ ವಿಶೇಷ ಸಂಚಿಕೆಯನ್ನ ಪ್ರಾರಂಭಿಸೋಣ. ಓಕೆ, ಸೊ ಮೊದಲನೇದಾಗಿ ನಾವು ನೋಡ್ಬೇಕಾಗಿದ್ದು, ಭಾರತದಲ್ಲಿ ಅತಿ ವೈಭವದಿಂದ ಆಚರಿಸಲ್ಪಡುವ ಒಂದು ಹಬ್ಬ ಇದು. ಪ್ರತಿ ವರ್ಷ ಭಾದ್ರಪದ ಶುಕ್ಲ ಮಾಸದ ಸಮಯದಲ್ಲಿ ಏನಪ್ಪಾ ಈ ಚತುರ್ಥಿಯ ದಿನ ಇರುತ್ತೆ. ಆ ಒಂದು ದಿನ ಇವನ್ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಓಕೆ, ಈ ಹಬ್ಬದಲ್ಲಿ ನಾವು ಗಣಪತಿಯನ್ನ ಪೂಜೆ ಮಾಡ್ತೀವಿ. ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿ ಮೂರ್ತಿಗಳನ್ನ, ಮತ್ತೆ ಜಾಸ್ತಿಯಾಗಿ ಮಣ್ಣಿನ ಮೂರ್ತಿಗಳನ್ನೇ ತಗೊಂಡ್ ಬರ್ತಾರೆ. ಇವಾಗಂತೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಳನ್ನ ತಯಾರು ಮಾಡಿದಂತಹ ಬಣ್ಣ ಬಣ್ಣದ ವೆರೈಟಿ ಆಫ್ ಗಣಪತಿಗಳನ್ನ ತಗೊಂಡ್ ಬರ್ತಾರೆ. ಸೊ ಆ ಒಂದು ಗಣಪತಿಗಳನ್ನ ತಗೊಂಡ್ ಬಂದು ನಮ್ಮ ಮನೆಗಳಲ್ಲಿ ಇಟ್ಟು ನಾವು ಪೂಜೆಯನ್ನ ಮಾಡ್ತೇವೆ, ವ್ರತವನ್ನ ಮಾಡ್ತೇವೆ. ಓಕೆ, ಸೊ ಹಬ್ಬದ ದಿನ ನಾವು ಮೋದಕ್ ಮತ್ತೆ ಕಡಬು ಮತ್ತೆ ಸಿಹಿ ತಿಂಡಿ ಮತ್ತೆ ಏನು ಹೋಳಿಗೆ ಈ ರೀತಿ ಎಲ್ಲ ಸಿಹಿ ತಿಂಡಿಗಳನ್ನ ಮಾಡಿ ಹೆಚ್ಚು ನೋಡ್ಬೇಕಂತಂದ್ರೆ ಬಹಳ ಮನೆಗಳಲ್ಲಿ 21 ಸಂಖ್ಯೆಯ ಒಂದು ಫಲಹಾರಗಳನ್ನ ಮಾಡ್ತಾ ಇರ್ತಾರೆ. ಸೊ ಮೋದಕ್ ಮಾಡಿದ್ರೆ 21 ಮೋದಕ್, ಹೋಳಿಗೆ ಮಾಡಿದ್ರೆ 21 ಹೋಳಿಗೆ, ಈ ರೀತಿಯಲ್ಲಿ ಮಾಡಿ ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಗಣೇಶನಿಗೆ ನೈವೇದ್ಯವನ್ನ ಹಿಡಿತಾರೆ. ಸೊ ಇದೊಂದು ನಮ್ಮ ಹಬ್ಬದ ಸ್ಪೆಷಲ್ ಅಂತ ನಾವು ಹೇಳ್ಬಹುದು. ಓಕೆ, ಸೊ ಗಣಪತಿ ಹಬ್ಬದ ದಿನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನೈವೇದ್ಯನ ಮಾಡಿ ಗಣಪತಿಗೆ ಪೂಜೆಯನ್ನ ಸಲ್ಲಿಸ್ತೀವಿ. ಓಕೆ, ಸೊ ಶಿವ ಪುರಾಣದಲ್ಲಿ ಹೇಳಿರುವಂತೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಗಣಪತಿಯನ್ನ ತುಳಸಿ ದಳದಲ್ಲಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಯಾಕೆ ತುಳಸಿ ದಳದಲ್ಲಿ ಪೂಜೆ ಮಾಡಬಾರ್ದು ಅಂತಂದ್ರೆ, ತುಳಸಿಯ ದರ್ಶನ ಮತ್ತೆ ಗಂಧಗಳು ಗಣೇಶ ದೇವರಿಗೆ ಸಂಬಂಧಪಟ್ಟ ಒಳಕೇಂದ್ರಗಳನ್ನ ಮುಚ್ಚುತ್ತವೆ ಅಂತೆ. ಸೊ ಅದಕ್ಕೋಸ್ಕರ ತುಳಸಿ ದಳದಿಂದ ಗಣೇಶನ ಪೂಜೆಯನ್ನ ಮಾಡಬಾರ್ದು. ಪೂಜೆ ಮಾಡುವಾಗ ತುಳಸಿ ದಳವನ್ನ ಅಲ್ಲಿ ಬಳಸಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನಾರ್ಮಲ್ ಆಗಿ ನಾವೆಲ್ಲಾ ಕಡೆ ನೋಡೋದಾದ್ರೆ ಬಹಳ ಕಡೆ ನೋಡ್ತೀವಿ, ಪೂಜೆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪಂಚಾಮೃತದಲ್ಲಿ ಮತ್ತೆ ಅದು ನೀರಿನ ನೈವೇದ್ಯ ಅಂತ ನೀರಿನ ಇಟ್ಟಿರ್ತಾರೆ, ಅದ್ರಲ್ಲಿ ತುಳಸಿ ದಳ ಹಾಕಿರ್ತಾರೆ. ಆ ರೀತಿಯ ತುಳಸಿ ದಳವನ್ನ ಗಣೇಶ ಪೂಜೆಯಲ್ಲಿ ನಾವು ಗಣಪತಿಯ ಪೂಜೆಯಲ್ಲಿ ಬಳಸಬಾರದು ಅಂತ ಹೇಳ್ತಾರೆ. ಕೇತಕಿ ಪುಷ್ಪ ಸ್ಪರ್ಶವು ಶಿವನ ದರ್ಶನಕ್ಕೆ ಸಂಬಂಧಪಟ್ಟಿತ್ತು. ಸೊ ಕೇಂದ್ರಗಳ ಪ್ರಭಾವವನ್ನ ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ಚೌತಿ ದಿನದಂದು ಏನಪ್ಪಾ ಅಂತಂದ್ರೆ ಈ ತುಳಸಿ ದಳ ಮತ್ತೆ ಕೇತಕಿ ಪುಷ್ಪವನ್ನ ಬಳಕೆ ಮಾಡಬಾರ್ದು. ಮತ್ತೆ ಚಂದ್ರನ ದರ್ಶನ ಕೂಡ ಏನಪ್ಪಾ ಅಂದ್ರೆ ಗಣೇಶನ ಉಪಾಸನೆಗೆ ಪ್ರತಿಬಂಧಕವಾಗಿದೆ ಅಂತ ಹೇಳ್ತಾರೆ. ಸೊ ಚಂದ್ರನ ದರ್ಶನಕ್ಕೆ ಒಂದು ವಿಶೇಷವಾದ ಕಥೆಯನ್ನ ಹೇಳ್ತಾರೆ. ಸೊ ಆ ಒಂದು ಕಥೆನ ಮತ್ತೊಂದ್ಸರಿ ಯಾವಾಗಾದ್ರೂ ವಿಶೇಷ ದಿನ ಇದ್ದಾಗ ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತಿನ ದಿನದಲ್ಲಿ ನಾವು ನೋಡೋದಾದ್ರೆ, ಶಿವ ಪುರಾಣದಲ್ಲಿ ಹೇಳಿರೋ ಪ್ರಕಾರ ತುಳಸಿ ದಳ ಮತ್ತೆ ಕೇತಕಿ ಪುಷ್ಪವನ್ನ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ನಾರ್ಮಲ್ ಆಗಿ ಖೇದಗೆ ಅಂತ ಹೇಳ್ತಾರೆ. ಸೊ ಕೇತಕಿ ಅಥವಾ ಖೇದಗೆ ಅಂತ ಹೇಳ್ತೀವಿ. ಸೊ ಆ ಒಂದು ಪುಷ್ಪಗಳನ್ನ ಬಳಕೆ ಮಾಡಬಾರ್ದು. ಮತ್ತೆ ಚಂದ್ರನ ದರ್ಶನ ಏನಪ್ಪಾ ಅಂತಂದ್ರೆ ಗಣೇಶನ ಹಬ್ಬಕ್ಕೆ, ಗಣೇಶನ ಉಪಾಸನೆಗೆ ಪ್ರತಿಬಂಧಕವಾಗಿರುತ್ತದೆ ಅಂತ ನಾವು ನೋಡ್ತೀವಿ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಸೂರ್ಯನ ಬುದ್ಧಿ ತತ್ವಕ್ಕೆ ಮತ್ತು ಚಂದ್ರನ ಮನಸ್ತತ್ವಕ್ಕೆ ದೇವತೆ ಯಾರು? ಗಣೇಶ ಅಂತ ಹೇಳ್ತೀವಿ. ಗಣೇಶನ ಆಳ್ವಿಕೆಗೆ ಒಳಪಟ್ಟಿರೋರು 21 ತತ್ವಗಳಲ್ಲಿ ಕೊನೆಯದು ಮನಸ್ಸು. ಗಣೇಶನ ಆಳ್ವಿಕೆಯಲ್ಲಿ ಒಳಪಟ್ಟಿರುವಂತಹ 21 ತತ್ವಗಳಿವೆ. ಸೊ ಆ ತತ್ವಗಳಲ್ಲಿ ಕೊನೆಯದು ಯಾವ್ದಪ್ಪ ಅಂತಂದ್ರೆ ಮನಸ್ಸು ಅಂತ ಹೇಳ್ತೀವಿ. ಉಳಿದ 20 ತತ್ವಗಳು ಯಾವುವೆಂದರೆ ಪಂಚಭೂತಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಪಂಚದ ತನ್ಮಾತ್ರಗಳು ಅಂತ ಹೇಳ್ತೀವಿ. ಸೊ ಇಷ್ಟು 21, 5 ಪಂಚೇಂದ್ರಿಯಗಳು, 5 ಭೂತಗಳು, 5 ಜ್ಞಾನೇಂದ್ರಿಯಗಳು, 5 ತತ್ಮಾತ್ರೆಗಳು ಅಂತ ಹೇಳ್ತೀವಿ. ಸೊ ಇವೆಲ್ಲವುಗಳು ಏನಪ್ಪಾ ಅಂತಂದ್ರೆ ಏನು ಗಣೇಶನ ಆಳ್ವಿಕೆಯಲ್ಲಿ ಇರುತ್ತೆ. ಕೊನೆಯದಾಗಿ 21ನೇದು ಮನಸ್ಸು ಅಂತ ಹೇಳ್ತೀವಿ. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಸಂಯಮದಿಂದ ಒಳಗಿನ ಧ್ಯಾನಾಕಾಶದಲ್ಲಿ ಲಯಗೊಳಿಸಿದರೆ ಗಣೇಶನ ಮಹಿಮೆ ಅನುಭವ ಉಂಟಾಗುತ್ತೆ ಅಂತ ಹೇಳ್ತಾರೆ. ಸೊ ಇವೆಲ್ಲವುಗಳಿಂದ ನಾವು ತತ್ಪೂರ್ವಕವಾಗಿ ಗಣೇಶನ ಪೂಜೆಯನ್ನ ಮಾಡಿದ್ರೆ, ಮನಸ್ಪೂರ್ವಕವಾಗಿ ನಾವು ಗಣೇಶನ ಪೂಜೆಯನ್ನ ಮಾಡಿದ್ರೆ ನಮ್ಗೆ ಒಳ್ಳೇದಾಗಿ ಆಗುತ್ತೆ ಅಂತ ನಾವು ನೋಡ್ಬೋದು. ಓಕೆ, ಸೊ ಅದ್ ಬಿಟ್ರೆ ಗಣೇಶ ಚತುರ್ಥಿಯ ರಾತ್ರಿ ಇಂಥ ಸಮಯದಲ್ಲಿದ್ದು ಭಗವಂತನ ನಿಜ ಸ್ವರೂಪವನ್ನ ಅನುಭವಿಸುತ್ತಾ ಆನಂದವಾಗಿರಬೇಕು. ಓಕೆ, ಸಂತೋಷದಿಂದಿರ್ಬೇಕು ಪೂಜೆ ಮಾಡುವಾಗ. ಹಾಗೆ ಮಾಡದೆ ಅದನ್ನು ಹೊರಗಿನ ಆಕಾಶದಲ್ಲಿ ಕಾಣುವ ಚಂದ್ರನ ರೂಪದಲ್ಲಿ ನೋಡುವುದರಲ್ಲಿ ಆಸಕ್ತಿ ಹೊಂದಿದರೆ ಗಣೇಶನ ಮಹಿಮೆ ಅರಿವು
ಉಂಟಾಗದೆ ಅವನ ರೂಪದಲ್ಲಿ ಹಾಸ್ಯ ಮಾಡುವ ದುರ್ಬುದ್ಧಿ ಉಂಟಾಗುತ್ತದೆ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ನಾನು ಹೇಳ್ದಂಗೆ ಚಂದ್ರನ ಒಂದು ಕತೆ ಇದೆ. ಆ ಕಥೆಯನ್ನ ನಾನು ನಿಮ್ಗೆ ಹೇಳ್ತೀನಿ ಮತ್ತೊಂದು ವಿಶೇಷತೆ ನಂದು. ಆದ್ರೆ ಸ್ವಲ್ಪ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಚಂದ್ರ ಗಣೇಶನನ್ನ ನೋಡಿ ಒಂದು ಸಾರಿ ಒಂದು ಸಂಘಟನೆಯ ಸಂದರ್ಭದಲ್ಲಿ ಹಾಸ್ಯವನ್ನ ಮಾಡಿರ್ತಾನೆ. ಆ ಒಂದು ಹಾಸ್ಯಕ್ಕೋಸ್ಕರ ಗಣೇಶನಿಗೆ ಅವನ ಮೇಲೆ ಮುನಿಸಿರುತ್ತದೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಗಣೇಶ ಹಬ್ಬದ ದಿನ ಚಂದ್ರನನ್ನ ನೋಡುವುದು, ಚಂದ್ರನ ರೂಪವನ್ನು ನೋಡುವುದು ಏನಾಗುತ್ತದೆ ಅಂದ್ರೆ ಗಣಪತಿಗೆ ನಾವು ಹಾಸ್ಯ ಮಾಡಿದಂತಾಗುತ್ತದೆ. ಸೊ ಅದಕ್ಕೋಸ್ಕರ ನಾವು ಗಣಪತಿಯನ್ನ ನೋಡಿ ಹಾಸ್ಯ ಮಾಡುವುದು ಬೇಡ. ನಮ್ಮ ಪರಮ ಪೂಜ್ಯ ದೇವರನ್ನ, ನಮ್ಮ ಪ್ರಥಮ ಪೂಜ್ಯ ದೇವರನ್ನ ನಾವು ಮನಸ್ಸಿನಿಂದ ಆರಾಧಿಸೋಣ ಅಂತ ಹೇಳ್ತಾ, ಓಕೆ. ಸೊ ಈ ಒಂದು 21 ತತ್ವಗಳನ್ನ ಆಳ್ವಿಕೆ ಮಾಡುವಂತ ನಮ್ಮ ಗಣಪತಿಯನ್ನ ನಾವು ಮನಸ್ಸಿನಿಂದ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ನಾವು ನೋಡ್ತೇವೆ. ಇದು ಬಿಟ್ರೆ ಸ್ವರ್ಣ ಗೌರಿಯ ಮಾನಸ ಪುತ್ರ ಗಣೇಶ. ಓಕೆ. ಸೊ ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯನ್ನ ಸೃಷ್ಟಿ ಮಾಡ್ತಾಳೆ. ಅದಕ್ಕೆ ಜೀವ ತುಂಬಿ ಸ್ನಾನ ಮಾಡಲು ಹೋಗ್ತಾಳೆ. ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ ಪಾರ್ವತಿ ಏನು ಸ್ವರ್ಣ ಗೌರಿ ಏನಪ್ಪಾ ಅಂತಂದ್ರೆ ತನ್ನ ಮೈಯಿಂದ ಕೊಳೆಯನ್ನ ತೆಗೆದು ಅದರಿಂದ ಮೂರ್ತಿಯನ್ನ ರಚನೆ ಮಾಡಿ ಆ ಮೂರ್ತಿಗೆ ಏನಪ್ಪಾ ಅಂದ್ರೆ ಜೀವವನ್ನ ತುಂಬ್ತಾಳೆ. ಜೀವವನ್ನ ತುಂಬಿ ಮಗನಿಗೆ ಬಾಗಿಲಲ್ಲಿ ಕೂಡಿಸಿ, ಮಗನೇ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೇನೆ, ಯಾರೇ ಬಂದ್ರು ಒಳಗಡೆ ಬಿಡಬೇಡ ಅಂತ ಹೇಳಿ ಮಗನಿಗೆ ಆದೇಶವನ್ನ ಕೊಟ್ಟು ನಮ್ಮ ಗೌರಿ, ನಮ್ಮ ಪಾರ್ವತಿ, ನಮ್ಮ ದೇವಿ ಏನ್ ಮಾಡ್ತಾಳೆ ಒಳಗಡೆ ಸ್ನಾನಕ್ಕೆ ಹೋಗ್ತಾಳೆ. ತಾಯಿ ಅಣತಿಯಂತೆ ಗಣಪ ಏನ್ ಮಾಡ್ತಾನಪ್ಪಾ ಅಂದ್ರೆ ಮನೆ ಬಾಗಿಲ ಮುಂದೆ ಕಾಯ್ತಾ ಕೂತ್ಕೋತಾನೆ. ತಾಯಿ ಹೇಳಿದ ಆದೇಶವನ್ನ ಮೀರಬಾರದು. ಅದಕ್ಕೋಸ್ಕರ ಗಣಪ ಏನ್ ಮಾಡ್ತಾನಪ್ಪಾ ಅಂದ್ರೆ ಬಾಗಿಲಲ್ಲಿ ಕೂತುಕೊಳ್ಳುತ್ತಾನೆ, ಕಾವಲು ಕಾಯುತ್ತಾನೆ. ಅದೇ ಸಮಯದಲ್ಲಿ ಶಿವ ಏನ್ ಮಾಡ್ತಾರಪ್ಪ ಅಂದ್ರೆ ಮನೆಗೆ ಬಂದರು. ಗಣಪ ಅವರನ್ನ ನೋಡಿ ಏನ್ ಮಾಡ್ತಾರೆ, ಮನೆ ಒಳಗಡೆ ಹೋಗಲು ಬಿಡುವುದಿಲ್ಲ, ಅಡ್ಡಿಪಡಿಸ್ತಾರೆ. ಮನೆ ಒಳಗಡೆ ಹೋಗಕ್ ಬಿಡಲ್ಲ. ಯಾಕೆ? ಗಣಪತಿಗೆ ಏನಾಗಿದೆ? ದೇವಿಯ ಆದೇಶ ಇದೆ. ಏನಂತ? ಮನೆಯೊಳಗೆ ನಾನು ಸ್ನಾನ ಮಾಡ್ತಾ ಇರ್ತೇನೆ, ಯಾರನ್ನೂ ಕೂಡ ಒಳಗಡೆ ಬಿಡಬಾರ್ದು ಅಂತ ಹೇಳಿ. ಗಣೇಶನಿಗೆ ಶಿವನ ಬಗ್ಗೆ ಅರಿವಿರುವುದಿಲ್ಲ, ಶಿವ ಯಾರು ಅನ್ನುವ ಅರಿವಿರುವುದಿಲ್ಲ. ಸೊ ಅದಕ್ಕೋಸ್ಕರ ಗಣಪ ಶಿವನನ್ನ ಒಳಗಡೆ ಬಿಡುವುದಿಲ್ಲ, ಅಡ್ಡಿಪಡಿಸ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ ಇಲ್ಲಿ. ಓಕೆ. ಸೊ ಇದಾದ ನಂತರ ಇದರಿಂದ ಏನೋ ಕೋಪ ಬರುತ್ತೆ ನಮ್ಮ ಶಿವನಿಗೆ. ಶಿವ ತನ್ನ ತ್ರಿಶೂಲದಿಂದ ಅವನ ಶಿರವನ್ನ ಕತ್ತರಿಸಿ ಬಿಡ್ತಾನೆ. ಏನಪ್ಪ ವಾದ ವಿವಾದ ಎಲ್ಲ ಆಗುತ್ತೆ. ಗಣಪನಿಗೂ ಶಿವನಿಗೂ ವಾದ ವಿವಾದ ಆಗುತ್ತೆ. ಎಷ್ಟೇ ಹೇಳಿದ್ರು ಗಣಪ ಕೇಳುವುದಿಲ್ಲ. ಸೊ ಆವಾಗ ಕೋಪಗೊಂಡಂತಹ ನಮ್ಮ ಶಿವ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ತ್ರಿಶೂಲವನ್ನು ಬೀಸಿದಾಗ ಆ ತ್ರಿಶೂಲದ ಹೊಡೆತದಿಂದ ಏನಾಗುತ್ತದೆ, ಗಣಪತಿಯ ರುಂಡ ಕಟ್ಟಾಗಿ ಹೋಗಿ ಬಿದ್ದ್ಬಿಡ್ತದೆ, ಕತ್ತರಿಸಿಕೊಂಡು ಹೋಗಿ ಬಿದ್ದ್ಬಿಡ್ತದೆ. ಸ್ನಾನ ಮುಗಿಸಿ ಅದೇ ಹೊರ ಬಂದಂತಹ ಗೌರಿ ಮಗನ ಕಳೆಬರವನ್ನ ನೋಡ್ತಾಳೆ, ರುಂಡ ಕತ್ತರಿಸಿದ ಶರೀರವನ್ನ ನೋಡ್ತಾಳೆ, ತುಂಬಾ ದುಃಖ ರೋಧಿಸ್ತಾಳೆ. ಆ ಒಂದು ಸಮಯದಲ್ಲಿ ಏನಪ್ಪಾ ಅಂದ್ರೆ ದೇವಿ ಉಗ್ರ ಅವತಾರವನ್ನ ತಾಳ್ತಾಳೆ. ದೇವಿಯನ್ನ ಸಮಾಧಾನ ಪಡಿಸಲು, ಶಾಂತಗೊಳಿಸಲು ಶಿವ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ಗಣ ಏನಿರ್ತಾರೆ, ತನ್ನ ಹಿಂಬಾಲಕರೇನಿರ್ತಾರೆ ಅವರಿಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಉತ್ತರ ದಿಕ್ಕಿಗೆ ಹೋಗಿ ಯಾರಾದರೂ ಮಲಗಿದರೆ ಒಂದು ತಲೆಯನ್ನ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ತಲೆಯನ್ನ ಹುಡುಕಿಕೊಂಡು ಬನ್ನಿ ಅಂತ ಹೇಳಿದಾಗ ಆವಾಗ ಏನಪ್ಪಾ ಆಗ್ತದೆ ಅಂತಂದ್ರೆ ಅವರು ಉತ್ತರ ದಿಕ್ಕಿನಲ್ಲಿ ಹೋಗ್ತಾರೆ. ಮಲಗಿದ್ದ ಒಂದು ಮರಿಯಾನೆಯನ್ನ ನೋಡ್ತಾರೆ. ಆ ಮರಿಯಾನೆಯ ತಲೆಯನ್ನ ಕತ್ತರಿಸಿ ಅವ್ರು ಏನ್ ಮಾಡ್ತಾರೆ, ತಗೊಂಡು ಬಂದು ಶಿವನ ಕೈಗೆ ಕೊಡ್ತಾರೆ. ಶಿವನ ಕೈಗೆ ಕೊಟ್ಟಾಗ ಶಿವ ಏನ್ ಮಾಡ್ತಾರಪ್ಪ ಅಂದ್ರೆ ಏನು ಗಣಪ ಏನು ಮಲಗಿರ್ತಾರೋ, ತಲೆ ರುಂಡ ಕತ್ತರಿಸಿದ ಶರೀರ ಏನು ಮಲಗಿರ್ತದೋ ಆ ಒಂದು ಶರೀರಕ್ಕೆ ಈ ಒಂದು ಸಣ್ಣ ಮರಿಯಾಣೆಯ ಒಂದು ತಲೆಯನ್ನ ಅಂಟಿಸಿದಾಗ ಆ ಶರೀರಕ್ಕೆ ಏನಾಗ್ತದೆಯಪ್ಪ ಅಂತಂತಂದ್ರೆ ಆ ಶಿವ ಜೀವವನ್ನ ಕೊಡ್ತಾರೆ. ಜೀವವನ್ನ ಕೊಟ್ಟು ಏನಪ್ಪಾ ಅಂತಂದ್ರೆ ನೋಡಿದಾಗ ಆ ಎಚ್ಚರ ಆದಂತಹ ಗಣೇಶನಿಗೆ ಗಜಮುಖ ಅಂತ ಹೇಳಿ ಹೆಸರು ಬರ್ತದೆ. ಏನು? ಗಜ ಅಂದ್ರೆ ಆನೆ, ಆನೆಯ ಮುಖ ಅಂತ ಹೇಳಿ ಗಜಮುಖ ಅಂತ ಹೇಳಿ ಬರ್ತದೆ. ಸೊ ಹೀಗಾಗಿ ಗಣಪ ಗಜಮುಖನಾದ. ಮತ್ತೆ ಗಣಗಳ ಅಧಿಪತಿ ಮತ್ತು ಮೊದಲ ಅಗ್ರ ಪೂಜೆಗೆ ಅವನೇನಾಗ್ತಾನಪ್ಪ ಅಂದ್ರೆ ಆಗ್ತಾನೆ ವಿಘ್ನ ವಿನಾಶಕ ವಿನಾಯಕನಾಗಿರ್ತಾನೆ. ಓಕೆ. ಸೊ ಅವನು ಅಗ್ರ ಪೂಜೆಗೆ ಪಾತ್ರನಾಗಲಿಕ್ಕೆ ಅದಕ್ಕೂ ಕೂಡ ಒಂದು ಕತೆ ಇದೆ. ಅದನ್ನು ಕೂಡ ನಾನು ಯಾವಾಗ್ಲಾದ್ರೂ ಸಮಯ ಸಿಕ್ಕಾಗ ಹೇಳೋದಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ. ಸೊ ಯಾವ್ದಾದ್ರು ವಿಶೇಷ ದಿನದಂದು ಗಣಪತಿ ಅಗ್ರ ಪೂಜೆಗೆ ಯಾಕೆ ಪಾತ್ರನಾದ ಅಂತ ಹೇಳೋದಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿನಾ? ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಿದ್ದು ಏನಪ್ಪಾ ಅಂದ್ರೆ ಗಣಪನಿಗೆ ಈ ರೀತಿ ಎಲ್ಲ ಹೆಸರುಗಳು ಬಂತು. ವಿಘ್ನ ವಿನಾಶಕ, ಅಗ್ರ ಪೂಜೆಗೆ ಪಾಲ್ಗಾರಾದವನು, ವಿನಾಯಕ ಅಂತ ಹೇಳಿ ಅವನ ಕರೀತಾರೆ, ವಿಘ್ನ ವಿನಾಶಕ ಅಂತ ಕರೀತಾರೆ, ಗಜಮುಖ ಅಂತ ಹೇಳಿ ಕರೀತಾರೆ. ಓಕೆ. ಸೊ ಇಷ್ಟೆಲ್ಲ ಹೆಸರುಗಳನ್ನ ಹೊಂದ್ತಾನೆ. ಸೊ ಮೊದಲನೇ ದಿನ ಏನಾಗತ್ತಪ್ಪ ಅಂದ್ರೆ ಸ್ವರ್ಣ ಗೌರಿಯ ಹಬ್ಬ ಮಾಡ್ತಾರೆ. ಸ್ವರ್ಣ ಗೌರಿ ಬಹಳ ಕಡೆ ಏನಾಗ್ತದೆ, ಕೆಲವೊಂದು ಕಡೆ ನಮ್ ಕಡೆ ಯಾವ ರೀತಿ ಅಂದ್ರೆ ಒಂದೊಂದು ಮನೆಗಳಲ್ಲಿ ಒಂದೊಂದು ಪದ್ಧತಿ ಇದೆ. ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಗಣಪತಿಯನ್ನ ಪೂಜೆ ಮಾಡಿ ಗೌರಿಯನ್ನ ನಂತರ ಕರ್ಕೊಂಡು ಬರ್ತಾರೆ. ಹೌದಾ? ಗೌರಿಯನ್ನ ನಂತರ ಕರೆದುಕೊಂಡು ಬಂದು ಪೂಜೆ ಮಾಡ್ತಾರೆ ಕೆಲವೊಂದು ಕಡೆ ಏನಾಗ್ತದೆ ಅಂದ್ರೆ ಮೊದಲನೇ ದಿನ ಅಂದ್ರೆ ಗಣಪತಿ ಹಬ್ಬದ ಮೊದಲನೇ ದಿನ
ಸ್ವರ್ಣ ಗೌರಿಯ ಪೂಜೆಯನ್ನ ಮಾಡ್ತಾರೆ. ಹಳ್ಳಿ ಕಡೆಗಳಲ್ಲಿ ಈ ರೀತಿ ಮಾಡ್ತಾರೆ, ನೀವು ಕೇಳಿರಬಹುದು. ಏನು ನಮ್ಮ ಉತ್ತರ ಕರ್ನಾಟಕದ ಪ್ರದೇಶಗಳಿವೆ, ಅಂತಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಪೂಜೆ ಮಾಡುವಾಗ ದಾರಮ್ಮ ಅಂತ ಹೇಳ್ತಾರೆ. ಆ ದಾರಮ್ಮನ್ನ ಒಂದು ದಿನ ಮೊದಲನೇ ಕರ್ಕೊಂಡ್ ಬರ್ತಾರೆ, ಅವರು ಸ್ವರ್ಣ ಗೌರಿಯ ಸ್ವರೂಪ ಅಂತ ಹೇಳ್ತಾರೆ. ಸೊ ಸ್ವರ್ಣ ಗೌರಿಯ ಹಬ್ಬವನ್ನ ಮಾಡ್ತಾರೆ. ಸ್ವರ್ಣ ಗೌರಿಯ ಹಬ್ಬ ಮಾಡಿ ಮಾರನೇ ದಿನ ಏನಪ್ಪಾ ಅಂತಂದ್ರೆ ಗಣೇಶನ ಹಬ್ಬ. ಏನಪ್ಪಾ ಅಂದ್ರೆ ಮಾರನೇ ದಿನ ಗಣೇಶನ ಹಬ್ಬ. ಇದಕ್ಕೆ ಏನಪ್ಪಾ ಒಂದು ಅಂದ್ರೆ ಪಾರ್ವತಿ, ನಮ್ಮ ಸ್ವರ್ಣ ಗೌರಿ, ನಮ್ಮ ದೇವಿ ಏನಿರ್ತಾರೆ, ಅವರು ತಮ್ಮ ತವರು ಮನೆಗೆ ಭೂಲೋಕಕ್ಕೆ ಬಂದಾಗ ಅವರನ್ನು ಮರಳಿ ಕರೆದುಕೊಂಡು ಹೋಗಲು ಏನಪ್ಪಾ ಅಂದ್ರೆ ನಮ್ಮ ಗಣೇಶ ಬಂದಿರ್ತಾನೆ. ಗಣೇಶನ ಜನ್ಮದಿನ, ಆ ಜನ್ಮದಿನದ ಪ್ರಯುಕ್ತದಲ್ಲಿ ಅವಳು ಏನ್ ಮಾಡ್ತಾರಪ್ಪ ಅಂದ್ರೆ, ಗೌರಿ ನನ್ನ ತವರು ಮನೆಗೆ ಬಂದಾಗ ಗಣೇಶ ನನ್ನ ಹುಟ್ಟು ಹಬ್ಬದ ದಿನ ನೀನು ಅಜ್ಜಿಯ ಮನೆಗೆ ಹೋದೆ ಅಂತ ಹೇಳಿ ಅಜ್ಜಿಯ ಮನೆಗೆ ಬರ್ತಾನೆ. ಅವನ ಹುಟ್ಟು ಹಬ್ಬದ ಸಂತೋಷದಲ್ಲಿ ಅಜ್ಜಿ ಏನ್ ಮಾಡ್ತಾರಪ್ಪ, ಅವನ ತಾಯಿಯ ತಾಯಿ, ನಮ್ಮ ಸ್ವರ್ಣ ಗೌರಿಯ ತಾಯಿ ಏನ್ ಮಾಡ್ತಾರಪ್ಪ ಅಂದ್ರೆ ಭೂಲೋಕದಲ್ಲಿ ಅವನಿಗೆ ಸಾಕಷ್ಟು ಭೋಜನಗಳನ್ನ, ಮೃಷ್ಟಾನ್ನ ಭೋಜನಗಳನ್ನ ಇಟ್ಟು 11 ದಿನಗಳ ಕಾಲ ಅವನಿಗೆ ಏನಪ್ಪಾ ಅಂತಂದ್ರೆ ಭೂಲೋಕದಲ್ಲಿ ಅವನಿಗೆ ಒಳ್ಳೆ ಒಂದು ಏನು ಪೋಷಣೆಯನ್ನ ಮಾಡಿ, ಅವನಿಗೆ ಒಳ್ಳೆಯ ರೀತಿ ಉಪಹಾರವನ್ನ ಕೊಟ್ಟು ಎಲ್ಲ ರೀತಿಯನ್ನ ಮಾಡಿ ಅವರಿಗೆ 11 ದಿನಗಳ ನಂತರ ಅವರನ್ನ ಕಳಿಸಿಕೊಡ್ತಾರೆ. ಸೊ ಈ ಒಂದು ಕತೆ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ, ಮೊದಲನೇ ದಿನ ಸ್ವರ್ಣ ಗೌರಿಯ ಹಬ್ಬ, ಮಾರನೇ ದಿನವೇ ಗಣೇಶ ಹಬ್ಬ. ತಾಯಿಯನ್ನ ಮರಳಿ ಕರೆದುಕೊಂಡು ಹೋಗುವ ಕೆಲಸ ಗಣಪನದಾಗಿರುತ್ತದೆ. ತಾಯಿ ಭೂಲೋಕಕ್ಕೆ ಬಂದ ಮಾರನೇ ದಿನವೇ ಅಜ್ಜಿಯ ಮನೆಗೆ ಬಂದು ಅಜ್ಜಿ ಮನೆಯಲ್ಲಿ ಮಾಡಿದ ವಿವಿಧ ಭೋಜನಗಳನ್ನ ಭಕ್ಷಿಸಿ ತಾಯಿಯೊಂದಿಗೆ ಹಿಂದಿರುಗುತ್ತಾನೆ. ಸಾಮಾನ್ಯವಾಗಿ ಈ ಹಬ್ಬ ಭಾದ್ರಪದ ಚೌತಿಯ ದಿನದಂದು ಬರುತ್ತದೆ. ಈ ದಿನ ಯಾರೂ ಚಂದ್ರನನ್ನು ನೋಡಬಾರದು. ಗಣೇಶ ಭೂಲೋಕಕ್ಕೆ ಬಂದ ದಿನವನ್ನ ವಾರಗಟ್ಟಲೆ ಸಂಭ್ರಮದಿಂದ ಆಚರಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಅಂದು ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತದೆ ಅಂತ ಹೇಳ್ತಾರೆ. ಸೊ ಏನಪ್ಪಾ, ಈ ತಾಯಿಯನ್ನ ಕರ್ಕೊಂಡು ಹೋಗೋದಿಕ್ಕೆ ಗಣೇಶ ಬರ್ತಾನೋ ಆವಾಗ 11 ದಿನಗಳ ಕಾಲ ತಾಯಿಯೊಂದಿಗೆ ತಾಯಿಯ ತವರು ಮನೆಯಲ್ಲಿದ್ದು ಭಕ್ಷ ಭೋಜನಗಳನ್ನ ತಿಂದು ಏನಪ್ಪಾ ಅಂತಂದ್ರೆ ಅವನಿಗೆ ಅವರು ಬಂದ ಖುಷಿಯಲ್ಲಿ, ಗಣಪ ಬಂದ ಖುಷಿಯಲ್ಲಿ ಅವ್ರೇನ್ ಮಾಡ್ತಾರೆ, ಅವನಿಗೆ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬಾ ವ್ಯವಸ್ಥೆಯನ್ನ ಮಾಡ್ತಾರೆ, ಅವನಿಗೆ ಆತಿಥ್ಯವನ್ನ ಅವನಿಗೆ ಮಾಡ್ತಾರೆ. ಸೊ ಅದೆಲ್ಲವನ್ನ ಆತಿಥ್ಯವನ್ನ ಸ್ವೀಕರಿಸಿ 11 ದಿನಗಳ ಬಳಿಕ ಏನ್ ಮಾಡ್ತಾನಪ್ಪ ಗಣಪ, ತಾಯಿಯೊಂದಿಗೆ ಮತ್ತೆ ಮರಳಿ ಕೈಲಾಸಕ್ಕೆ ಹೋಗುತ್ತಾನೆ. ಓಕೆ, ಸೊ ಈ ಒಂದು ಹಬ್ಬವನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅದೇ ಪ್ರತಿಯಲ್ಲಿ, ಅದೇ ಒಂದು ರೂಪದಲ್ಲಿ ನಾವೇನ್ ಮಾಡ್ತೀವಿ, ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಸೊ ಗಣೇಶ ಹಬ್ಬದ ದಿನದಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ವರ್ಣ ಗೌರಿ ಹಬ್ಬ, ಗಣೇಶ ಹಬ್ಬವನ್ನ ಮಾಡಿ ಗಣಪತಿಯನ್ನ ಮನೆಗೆ ಕರೆತಂದು ಭಕ್ಷ ಭೋಜನಗಳನ್ನ ನೈವೇದ್ಯ ಮಾಡಿ 11 ದಿನಗಳ ಕಾಲ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿ ತದನಂತರದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಗಣಪತಿಯನ್ನ 11 ದಿನಗಳ ನಂತರ ಕಳಿಸಿಕೊಡ್ತೀವಿ. ಓಕೆ, ಸೊ ವಾರಗಟ್ಟಲೆ ನಾವು ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತೀವಿ. ಸೊ ವಿಶೇಷ ದೇಗುಲಗಳಲ್ಲಿ ಕೂಡ ಆದಷ್ಟು ಹೆಚ್ಚಾನೆಚ್ಚು ನೀವು ನೋಡಬಹುದು, ಈ ದಿನಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಕೂಡ ಜನರು ಕೈಗೊಳ್ತಾರೆ. ಸೊ ಇದೊಂದು ವಿಶೇಷ ಒಂದು ಹಬ್ಬವಾಗಿರುತ್ತದೆ. ಪ್ರತಿಯೊಂದು ಹಬ್ಬದಲ್ಲಿಯೂ ಏನಪ್ಪಾ ಅಂದ್ರೆ ಗಣೇಶ ಹಬ್ಬ ತುಂಬಾನೇ ಪ್ರಾಮುಖ್ಯತೆ ಹೊಂದಿದಂತಹ ಹಬ್ಬವಾಗಿದೆ ಅಂದ್ರೆ ತಪ್ಪಾಗಲಾರದು. ಈ ನಮ್ಮ ಗಣಪತಿ ಹಬ್ಬವನ್ನ ಸಾರ್ವಜನಿಕ ಹಬ್ಬವನ್ನಾಗಿ ಮಾಡಿದ್ದು ನಮ್ಮ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಅವರು 1893ರಲ್ಲಿ ನಮ್ಮ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಅವರು ಏನಿರ್ತಾರೆ, ಅವರ ಈ ಹಬ್ಬವನ್ನ ಸಾರ್ವಜನಿಕ ಆಚರಣೆಯಾಗಿ ಪರಿವರ್ತನೆ ಮಾಡ್ತಾರೆ. ಅಂದಿನಿಂದ ಏನಾಗುತ್ತದೆಪ್ಪ ಅಂದ್ರೆ ಇದು ರಾಷ್ಟ್ರೀಯವಾದಿ ಮತ್ತು ಸಾಮಾಜಿಕ ಏಕತೆ ಕಾರ್ಯಕ್ರಮವಾಗಿ ಮಾರ್ಪಡುತ್ತದೆ. ಇದು ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ನೀವು ನೋಡ್ಬೋದು ತುಂಬಾ ಕಡೆ ಇದನ್ನ ಆಚರಣೆ ಮಾಡ್ತಾರೆ. ಓಕೆ, ಗಣಪತಿ ಹಬ್ಬ ಅಂದ್ರೆ ಸಾರ್ವಜನಿಕ ಹಬ್ಬ. ಸಾರ್ವಜನಿಕರೆಲ್ಲ ಸೇರಿ ದೊಡ್ಡ ದೊಡ್ಡ ಪಂಡಾಲುಗಳನ್ನು ಹಾಕಿ ಆ ಗಣಪತಿಯ ವಿಶೇಷ ರೀತಿಯ ವಿಭಿನ್ನ ರೀತಿಯ ಆಕಾರಗಳನ್ನ, ಪ್ರತಿರೂಪಗಳನ್ನ ತಂದು ಇಟ್ಟು ಪೂಜೆ ಮಾಡಿ 11 ದಿನಗಳ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸೊ 11 ದಿನಗಳ ಹಬ್ಬದ ಆಚರಣೆ ಪ್ರಾರಂಭವಾಗಿದ್ದೇ ನಮ್ಮ ಬಾಲ ಗಂಗಾಧರ್ ತಿಲಕರ್ ಅವರಿಂದ. ಅವರು ಈ ಒಂದು ಆಚರಣೆಯನ್ನ ಪ್ರಾರಂಭ ಮಾಡ್ತಾರೆ. 1893ರಲ್ಲಿ ಪ್ರಥಮ ಸಾರ್ವಜನಿಕ ಗಣೇಶ ಹಬ್ಬ ಆಚರಣೆಯಾಗಿತ್ತು. ಅಂದಿನಿಂದ ಈ ಆಚರಣೆ ಕಂಟಿನ್ಯೂ ಆಗ್ತಾ ಬಂತು, ಮುಂದೆ ಆಗ್ತಾನೆ ಬಂತು. ನಮ್ಮ ಪರಂಪರೆ, ನಮ್ಮ ರಾಷ್ಟ್ರೀಯವಾದಿ ಮತ್ತೆ ನಮ್ಮ ಧರ್ಮದ ಒಂದು ಏಕತೆಗೋಸ್ಕರ ಈ ಒಂದು ಹಬ್ಬದ ಆಚರಣೆಯನ್ನ ಮಾಡಲಾಗಿತ್ತು. ಸೊ ಈ ಒಂದು ಹಬ್ಬ ಅಂದಿನಿಂದ ಇಂದಿನವರೆಗೂ ಆಚರಣೆ ಆಗ್ತಾನೆ ಬರ್ತಾ ಇದೆ. ಓಕೆ, ಸೊ ಈ ಒಂದು ವಿಶೇಷತೆ ನಿಮಗೆ ಯಾವ ರೀತಿ ಅನ್ನಿಸ್ತು? ಗಣೇಶ ಹಬ್ಬದ ವಿಶೇಷತೆ ನನ್ನ ತಿಳುವಳಿಕೆಯ ಪ್ರಕಾರ ನಾನು ಹೇಳಿದ್ದೇನೆ. ಓಕೆ, ಸೊ ತಮಗೇನಾದರೂ ಇದರಲ್ಲಿ ವಿಭಿನ್ನ ಕಂಡಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಮತ್ತೇನಾದ್ರೂ ವಿಶೇಷತೆ ಇದ್ರೆ ನಿಮ್ಗೆ ಆದಷ್ಟು ಬೇಗ ಮತ್ತೆ ತಿಳಿಸ್ತೀನಿ. ಮತ್ತೊಂದು ಹಬ್ಬ, ಮತ್ತೊಂದು ವಿಶೇಷತೆಯಲ್ಲಿ ನಿಮ್ಗೆ ಮತ್ತೊಂದು ಸಂಚಿಕೆಯನ್ನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಶುಭ ದಿನ ಅಂತ ಹೇಳ್ತಾ, ಓಕೆ, ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಮತ್ತೊಂದ್ಸಲಿ ಎಲ್ಲರೂ ಸೇರಿ ಖುಷಿಯಿಂದ ಹೇಳೋಣ ನಾವು ಗಣಪತಿ ಬಪ್ಪ ಮೋರ್ಯ, ಮಂಗಲ್ ಮೂರ್ತಿ ಮೋರ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ನಮಸ್ಕಾರ.